ಶೃಂಗೇರಿ ಮಠೀಯ ಸಂಪ್ರದಾಯದಂತೆ ಅವರೆಲ್ಲರೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅವರು ಯಾವ ರೀತಿಯಾದಂತಹ ನಿಬಂಧನೆಗಳಿಗೆ ಒಳಪಟ್ಟು ನಿಯಮಿತವಾಗಿ ಏನು ಪೂಜಾದಿಗಳನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಾಗೂ ನಮ್ಮ ಶ್ರದ್ಧಾ ಪುರಸ್ಸರವಾಗಿರಬೇಕು. ನಮ್ಮ ದತ್ತಾತ್ರೇಯ ಅಂತ ಹೇಳುವಂತ ಭಾವನೆಯಿಂದ ಮಾಡಬೇಕು. ಸಾಹಿತ್ಯ ಅಭಿವೃದ್ಧಿಯಾಗಬೇಕೆನ್ನುವಂತಹ ಉದ್ದೇಶದಿಂದ ಇನ್ನೂ ಹೆಚ್ಚಿನದಾಗಿರುವಂತಹ ಧಾರ್ಮಿಕ ವಿಧಿಯನ್ನು ನಾವು ಮಾಡಬೇಕು. 3 ದಿನವೋ 5 ದಿನವೋ 7 ದಿನವೋ ಈ ರೀತಿಯಾದಂತಹ ಉತ್ಸವಾದಿಗಳನ್ನು ವಿಜೃಂಭಣೆಯಿಂದ ದತ್ತ ಜಯಂತಿಯನ್ನು ಆಚರಿಸುವಂತಹ ಒಂದು ಎಲ್ಲ ಸೌಭಾಗ್ಯವನ್ನ ಸಪರಿವಾರ ಶ್ರೀ ದತ್ತಾತ್ರೇಯ ಸ್ವಾಮಿ ಅನುಗ್ರಹ ಮಾಡಬೇಕು. ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನದಾಗಿ ನಮ್ಮ ದೇವರು ನಮ್ಮ ದತ್ತಾತ್ರೇಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದತ್ತ ಸೇವೆಯನ್ನ ದತ್ತ ಜಯಂತಿಯನ್ನ ಆಚರಿಸುವಂತಹ ಯೋಗ್ಯತೆ ದತ್ತಾತ್ರೇಯ ಮಹಾಸ್ವಾಮಿಗಳು ಎಲ್ಲಾ ಭಕ್ತಾದಿಗಳಿಗೆ ಅನುಗ್ರಹಿಸಿ ಮುಂದಿನ ದಿನಗಳಲ್ಲಿ ಹಿತೋಪೇತವಾದಂತಹ ಆನಂದ ಆಯಸ್ಸು ಆರೋಗ್ಯಾದಿ ಭಾಗ್ಯಗಳನ್ನ ಒಂದು ಬುದ್ಧಿಯನ್ನ ಸಾಮರ್ಥ್ಯವನ್ನ ಮನಸ್ಸನ್ನ ಬುದ್ಧಿಯನ್ನ ದತ್ತಾತ್ರೇಯ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೆ ಒದಗಿಸುವಂತಾಗಲಿ ಅಂತ ಹೇಳಿ ನಾವು ಕೂಡ ಓಂ ಯಾಮದಾದಿತ್ಯಸ್ತಮಪಿ ದತ್ತಾತ್ರೇಯ ಸ್ವಾಮಿ ಪ್ರಸಾದೇನ ಉತ್ತರೋತ್ತರಾಭಿವೃದ್ಧಿರಸ್ತು. ಅತ್ಯಂತ ವಿದ್ಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ದತ್ತ ಜಯಂತಿ ಸಂಪನ್ನಗೊಂಡಿದೆ. ಬೆಳಗ್ಗೆ ಗಣಪತಿ ಹೋಮ, ರುದ್ರ ಹೋಮ, ದತ್ತಾತ್ರೇಯ ಹೋಮದ ಜೊತೆಗೆ ಕಳಶ ಪ್ರತಿಷ್ಠಾಪನೆ ಮತ್ತು ಅಭಿಷೇಕವೂ ಪೂರ್ಣಗೊಂಡು ದತ್ತಾತ್ರೇಯ ಜಯಂತಿ ಸಂಪನ್ನಗೊಂಡಿದೆ. ವಿವಿಧ ಮಠಾಧೀಶರು ಬಂದು ಆಶೀರ್ವಚನವನ್ನು ನೀಡಿದ್ದಾರೆ. ಇದಕ್ಕೆ ಸಹಕರಿಸಿದಂತ ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರ ಒಂದು ದುಃಖ ಇದೆ, ಸರ್ಕಾರದ ಪ್ರತಿನಿಧಿಗಳಾಗಿ ಯಾರಾದರೂ ಪಾಲ್ಗೊಳ್ಬೇಕಾಗಿತ್ತು. ಸರ್ಕಾರದ ಪ್ರತಿನಿಧಿಗಳು ಯಾರೂ ಬರದೇ ಇರತಕ್ಕಂಥದ್ದು ದುರದೃಷ್ಟಕರ. ಕಳೆದ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ರು. ಈ ಬಾರಿ ಯಾರಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ಯಾರೋ ಪ್ರತಿನಿಧಿ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ಅವರ ಮನಸ್ಸಿನಲ್ಲಿ ದತ್ತಾತ್ರೇಯ ಪೀಠಕ್ಕೆ ಬಂದು ದತ್ತ ಜಯಂತಿಯಲ್ಲಿ ಪಾಲ್ಗೊಂಡ್ರೆ ನಮ್ಮ ಜಾತ್ಯತೀತತೆಗೆ ಎಲ್ಲಿ ಧಕ್ಕೆ ಬರುತ್ತೆ ಅನ್ನುವಂಥ ಮನೋಭಾವನೆ ಇರಬಹುದು. ಅದಕ್ಕಾಗಿಯೇ ಪಾಲ್ಗೊಂಡಿಲ್ಲ ಅಂತ ಅನ್ಕೊಂಡಿದ್ದೇನೆ. ಜಗತ್ತಿನಲ್ಲಿ ಹಿಂದೂ ಧರ್ಮ ಮಾತ್ರ ಬಹುತ್ವವನ್ನು ಅಳವಡಿಸ್ಕೊಂಡಿರೋದು, ಬರೀ ಒಪ್ಕೊಂಡ್ರದ್ದು ಮಾತ್ರ ಅಲ್ಲ, ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಬಹುತ್ವವನ್ನು ಅಳವಡಿಸ್ಕೊಂಡ್ರ ಕಡೆಗಳಲ್ಲಿ ಇದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ, ಎಲ್ಲ ಒಪ್ಕೊಳ್ತಕ್ಕಂಥ ಧರ್ಮ ಇದು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅವ್ರು ಬರದೇ ಇರತಕ್ಕಂಥ ದುರದೃಷ್ಟಕರ. ಇಷ್ಟಾದ್ಮೇಲೂ ಕೂಡ ಚೆನ್ನಾಗಾಗಿದೆ. ನಾನು ಅವ್ರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿ ರೂಪಿಯಾಗಿ ಏಕೀಭವಿಸಿ ದತ್ತಾತ್ರೇಯರಾಗಿ ಅವತರಿಸಿರೋದು ಅನ್ನೋದನ್ನ ನಾವು ಸಹಸ್ರಾರು ವರ್ಷಗಳಿಂದ ನಂಬ್ಕೊಳ್ತಾ ಬಂದಿದ್ದೀವಿ. ಅಂತ ಶಿವನನ್ನ ಹಿಂದೂ ಧರ್ಮದಿಂದ ಜಗತ್ತಿನ ಯಾವ ಶಕ್ತಿಯೂ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಕೆಲವರು ಶಿವನನ್ನ ಹಿಂದೂ ಧರ್ಮದಿಂದ ಪ್ರತ್ಯೇಕ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಆದರೆ ಶಿವನನ್ನ ಜಗತ್ತಿನ ಯಾವ ಶಕ್ತಿಯೂ ಕೂಡ ಸನಾತನ ಧರ್ಮದಿಂದ ಹಿಂದೂ ಧರ್ಮದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.